ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಅಥವಾ ವ್ಲಾಗ್ ಆಗ್ಬೋದು. ಸೊ ಇವತ್ತಂದರೆ 2-3 ದಿನ ಆದ ನಂತರ ಊರಿಗೆ ಹೋಗಬೇಕು. ಊರಿಗೆ ಹೋಗಿದ್ದ ಮುಂಚೆ ನನಗೆ ಉದ್ದಿನ ಬೇಳೆ ತೊಗರಿ ಬೇಕಾಗಿದ್ದು. ಸೊ ಅದಕ್ಕೆ ಅಪ್ಪುಗ ಮಮ್ಮಿ ಹೇಳಿದ್ಲು, ಹೋಗು ತೊಗರಿ ಅಂತೂ ಮನೆಗೆ ಇದ್ದು, ಬಟ್ ಉದ್ದಿನ ಬೇಳೆ ಏನು ಅವು ಹೊಲದಾಗಿದ್ದು. ಸೊ ಅಪ್ಪುಗೆ ಹೇಳಿ ತೊಗರಿ ಬೇಳೆ ತರಿಸಿದ್ಳು, ಉದ್ದಿನ ಬೇಳೆ ತರಿಸಿದ್ವು. ತೊಗರಿಂದ ಹೆಂಗೆ ಪ್ರೊಸೆಸ್ ಇರುತ್ತೆ ಇದು ಕೂಡ ಸೇಮ್ ಹಾಗೆ. ಸೊ ಇದ್ರ ಡಿಫ್ರೆಂಟ್ ಏನಿದೆ ಅದು ಮುಂದೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾವು ಕ್ಲೀನಾಗಿರೋ ಒಂದು ನೀರು ತೊಗೋತಾ ಇದ್ದೀವಿ, ಒಂದು ಡ್ರಮ್ಮು ಮತ್ತು ನೀರು. ಡ್ರಮ್ನಾಗಿ ನೀರು ತೊಗೊಂಡು ನಾವು ಎಷ್ಟು ಕ್ವಾಂಟಿಟಿ ಉದ್ದು ಹಾಕ್ತಾ ಇದ್ದೀವಿ, ಉದ್ದಿನ ಬೇಳೆ ಹಾಕ್ತಾಯಿದ್ವಿ, ಅಷ್ಟು ಕ್ವಾಂಟಿಟಿ ನೀರು ಕೂಡ ಹಾಕ್ರಿ. ಅದ್ರ ನಂತರ ಸ್ವಲ್ಪ ಮ್ಯಾಗಿಂದು ಉದ್ದಿನ ಬೇಳೆ ಸೊಟ್ಟಾಗಿರ್ತವೆ, ಕೆಲವೊಮ್ಮೆ ಕಡ್ಡಿ ಇರ್ತವೆ, ಅವು ಮ್ಯಾಗ ತೇಲ್ತಾ ಇರ್ತವೆ. ಸೊ ಅವು ಏನು ಮಾಡ್ಬೇಕಂದ್ರೆ ತೆಗಿಬೇಕು. ಕ್ಲೀನ್ ಇದ್ದೀವು ಅದು ಫುಲ್ ಮ್ಯಾಗ ಏನು ಬರುತ್ತೆ ಅದು ಫುಲ್ ತೆಗಿತಾರೆ, ಆಲ್ಮೋಸ್ಟ್ ಎಲ್ಲರೂ ತೆಗಿತಾರೆ. ಅದು ತೆಗೆದ ನಂತರ ತಳಗೇನಂತೆ ಚೆನ್ನಾಗಿರುವ ಉದ್ದು ತಳಗಿರುತ್ತೆ, ವಜ್ಜದ್ದು. ಓಕೆ, ಸೊ ನೋಡ್ತಿರ್ಬೋದು, ಈ ವಿಡಿಯೋಲಿ ನೋಡ್ತಿರ್ಬೋದು ನಾವು ನೀರಲ್ಲಿ ತೇಲ್ತಾ ಇದ್ದು ಅದು ಕಡ್ಡಿ ಅಥವಾ ಉದ್ದು ಕರೆಕ್ಟ್ ಇದು ಇರಂಗಿಲ್ಲ, ಸ್ವಲ್ಪ ಸೊಟ್ಟಿರ್ತಾವಲ್ಲ, ಅವು ಮ್ಯಾಗ ಉದ್ದು ಬರ್ತಾವೆ ಈ ಥರ. ಸೊ ಅವು ತೆಗೆದು ಕಡಾಕಿಟ್ಟು ಚಲೋ ಹೊತ್ನಾಗಿದ್ದು ಉದ್ದ ನಾವು ಒಣಾಕ್ತೀವಿ. ಸೊ ಒಣಾಕಿ 1 ಡೇ ಫುಲ್ ಬಿಸಿಲಾಗ ಕಡಕ್ಕಾಗಿ ಒಣಗಬೇಕು. ನೆನಗಬೇಕಂದ್ರೆ ಎಷ್ಟು, 1 ತಾಸು 2 ತಾಸು, ನೋ, ಓನ್ಲಿ 5 ನಿಮಿಷ. ಯಾಕಂದರೆ ಉದ್ದಿನ ಪ್ರೊಸೀಜರ್ ಏನಿರುತ್ತೆ, ಉದ್ದು ಬಡ ನೆನೀತಾವೆ ಗೊತ್ತಲ್ಲ. ನಾವು ಇಡ್ಲಿ ದೋಸೆ ಮಾಡ್ಮ್ಯಾಗೆ ಓನ್ಲಿ 1 ಅವರ್ಸ್ನಾಗೆ ಅವು ಉಬ್ಬಿ ಬಿಡ್ತಾವೆ. ಅದಕ್ಕೆ ಉದ್ದು ಇಲ್ಲಿ ನಾವೇನು ಮಾಡ್ತಾಯಿದ್ವಿ, ಜಾಸ್ತಿ ನೆನೆಗ್ತಾ ಇಲ್ಲ, ಅದಕ್ಕೆ ಓನ್ಲಿ 5 ಮಿನಿಟ್ಸ್ ಕೊಡ್ತಾಯಿದ್ವಿ. 5-4 ಇದು ಜಾಸ್ತಿನೇ ಆಯ್ತು. ಓಕೆ, ಸೊ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿ 5 ಮಿನಿಟ್ಸ್ ಅಷ್ಟೇ ನಾವು ಅದಕ್ಕೆ ನೆನಕ್ಕೆ ಕೊಡ್ತಾಯಿದ್ವಿ. ಓಕೆ, ಸೊ ನೆಕ್ಸ್ಟ್ ಏನಂದರೆ, ನೆನಕ್ಕೆ ಆದ ನಂತರ ಇಲ್ಲಿ ನಾವೇನು ಮಾಡ್ತಿದ್ದೀವಿ, ಚೆನ್ನಾಗಿ ಒಂದು ಫುಲ್ಲು ಸ್ಪ್ರೆಡ್ ಮಾಡ್ತಾಯಿದ್ವಿ. ಸ್ಪ್ರೆಡ್ ಮಾಡಿದ್ರೆ ಏನಾಗುತ್ತೆ, ಚೆನ್ನಾಗಿ ಒಣಗುತ್ತೆ. ಒಣಗಾದ್ಮ್ಯಾಗ ನಾರ್ಮಲಿ ಗಿರಣಿ ಇರ್ತಾವಲ್ಲ, ಅಲ್ಲಿ ಒಡ್ಸ್ಕೊಂಬಂದ್ರೆ ಉದ್ದಿನ ಬೇಳೆ ರೆಡಿ. ಸೊ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ. ಸೊ ರೈತರು ತುಂಬ ಎಫರ್ಟ್ ಹಾಕ್ತಾರೆ, ಕಷ್ಟವೂ ಅಷ್ಟೇ ಇರುತ್ತೆ ಹಾಕಬೇಕಂದ್ರೆ. ಉದ್ದು ಅಲ್ಲಿ